बोलो भारत माता की, भारत माता की जय श्री राम, जय श्री राम. ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಸಂಸದೀಯ ಮಂಡಳಿಯ ಸದಸ್ಯರು, ಹಿಂದಿನ ಮುಖ್ಯಮಂತ್ರಿಗಳು, ದೇಶದಲ್ಲಿ ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನು ಕೊಟ್ಟಿರುವಂತಹ ಸನ್ಮಾನ್ಯ ಯಡಿಯೂರಪ್ಪನವರೇ, ಇಲ್ಲಿನ ಅತ್ಯಂತ ಕ್ರಿಯಾಶೀಲ ಶಾಸಕರಾದಂಥ ಮತ್ತು ಸೋಲು ಇಲ್ಲದ, ನನಗೆ ಸೋಲು ಇಲ್ಲ ಅನ್ನುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿ ಪಾರ್ಲಿಮೆಂಟ್ಗೆ ಬಂದಿರುವಂತಹ ಉಮೇಶ್ ಜಾಧವ್ ಅವರೇ, ನಿಮ್ಮೆಲ್ಲರ ಆಶೀರ್ವಾದ ಉಮೇಶ್ ಜಾಧವ್ ಹೆಂಗಿತ್ತಂದ್ರ, ಈ ಸರ್ತೆ ಖರ್ಗೆ ಅವ್ರ ಮನ್ಯಾಗ ಎಲ್ಲರೂ ನಿಲ್ಬೇಕೋ ನಿಲ್ಬಾರ್ದು ಚುನಾವಣೆಗಂತ ವಿಚಾರ ಮಾಡ್ತಾ ಇದ್ದಾರೆ. ಈ ಸರ್ತೆ ಇನ್ನೊಂದು ಹೊಡೆತ ಹಿಂಗ್ ಹೊಡಿರಿ, ಗುಲ್ಬರ್ಗನ ಬಿಟ್ಟು ಹೋಗ್ಬೇಕು, ಆ ರೀತಿ ಮಾಡಿಬಿಡ್ರಿ ನೀವು ಅಂತ ಉಮೇಶ್ ಜಾಧವ್ ಅವರೇ, ಭಗವಂತ್ ಖೂಬಾ ಅವರೇ, ಅಶೋಕ್ ಅವರೇ, ಶ್ರೀಮಾನ್ ಬೊಮ್ಮಾಯಿ ಅವರೇ, ರವಿಕುಮಾರ್ ಅವರೇ, ಪಿ ರಾಜೀವ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಇತರ ಗಣ್ಯರೇ, ಆಗಮಿಸಿರುವಂತಹ ಕಾರ್ಯಕರ್ತರೇ, ಸ್ನೇಹಿತರೇ, ತಮ್ಮೆಲ್ಲರಿಗೂ ಈ ಮಠ ಮಧ್ಯಾಹ್ನದ ಗುಲ್ಬರ್ಗಾದ ಈ ಬಿಸಿಲಿನಲ್ಲಿ ನರೇಂದ್ರ ಮೋದಿ ಅವರನ್ನ ನೀವು ನೋಡ್ಲಿಕ್ಕೆ ಇಟ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದ್ದು ನೋಡಿದ್ರೆ, ಈ ಭಾಗದಲ್ಲಿ ಎಲ್ಲ ಗುಲ್ಬರ್ಗಾದಿಯಾಗಿ ಎಲ್ಲ ಸೀಟುಗಳನ್ನು ನರೇಂದ್ರ ಮೋದಿ ಅವರ ಜೋಳಿಗೆಗೆ ಹಾಕ್ತೀವಿ ಅನ್ನುವಂತಹ ಒಂದು ಭರವಸೆ ಉಂಟಾಗ್ತಾ ಇದೆ. ಸ್ನೇಹಿತರೆ, ದೇಶದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ನೀವು ನೋಡಿದ್ದೀರಿ. ನಾವು ಈ ದೇಶದಲ್ಲಿ ಅಧಿಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಹಿಸಿಕೊಂಡಾಗ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭೀಕರವಾಗಿತ್ತು. ಜಗತ್ತಿನಲ್ಲಿ ಅತ್ಯಂತ ದುರ್ಬಲ ಅರ್ಥವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು. ಇವತ್ತು ಅವತ್ತಿನ ಕಾಲದಲ್ಲಿ, UPA ಕಾಲದಲ್ಲಿ ಜಗತ್ತಿನ 5 ದುರ್ಬಲ ರಾಷ್ಟ್ರಗಳಲ್ಲಿ ಒಂದಾಗಿದ್ರೆ, ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ 5ನೇ ರ್ಯಾಂಕಿಗೆ ನಾವು ಬಂದಿದ್ದೇವೆ ಸ್ನೇಹಿತರೆ. ಮತ್ತು ಮೋದಿ ಅವರ 3ನೇ ಅವಧಿಯಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಲಿದ್ದೇವೆ. ಇದರ ಪರಿಣಾಮವಾಗಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ಇಷ್ಟೊಂದು ಪರಿವರ್ತನೆ ಆದಿದ್ದರ ಪರಿಣಾಮವಾಗಿ ಇವತ್ತು ಜಗತ್ತಿನ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಮಟ್ಟದ ಸಂಸ್ಥೆಗಳು ಇವತ್ತು ಸ್ವೀಕಾರವನ್ನು ಮಾಡಿದ್ದಾರೆ. ಭಾರತದಲ್ಲಿ ಬಡತನ ಕಮ್ಮಿ ಆಗ್ತಾ ಇದೆ. ನಾವು ಹೇಳಿದ್ದಲ್ಲ, ಮೋದಿ ಸರ್ಕಾರ ಹೇಳಿದ್ದಲ್ಲ, ಮೋದಿ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಹೇಳಿದ್ದಲ್ಲ. ಜಗತ್ತಿನಲ್ಲಿ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದ್ದಾವೆ, IMF ಒಳಗೊಂಡಂತೆ. ಅವರು ಹೇಳಿದ್ದಾರೆ, ಅವರು ಅಸೆಸ್ಮೆಂಟ್ ಮಾಡಿ, ಅಧ್ಯಯನ ಮಾಡಿ ಹೇಳಿದ್ದಾರೆ, ಭಾರತದಲ್ಲಿ 25 ಕೋಟಿ ಜನ ಬಹು ಆಯಾಮಿ ಬಡತನದಿಂದ ಮೇಲೆ ಬಂದಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. 2030ರವರೆಗೆ ದೇಶದಲ್ಲಿರುವಂತಹ 50% ಬಡತನ ಮೋದಿಯವರೇ ಬಂದರೆ ನಿರ್ಮೂಲನೆ ಆಗತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಇದಕ್ಕೆಲ್ಲವೂ ಕಾರಣ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಒಂದೊಂದು ಮತ ಹಾಕ್ತಾ ಇರೋದು. ಆ ಮತದ ಪರಿಣಾಮ ಎಷ್ಟಿದೆ ಅಂದ್ರೆ, ನಾನು ಈಗಾಗಲೇ ಹೇಳಿದಂತೆ ಆರ್ಥಿಕವಾಗಿ ಇಡೀ ದೇಶದಲ್ಲಿ ನಡೀತಾ ಇದ್ದಂತಹ ಭ್ರಷ್ಟಾಚಾರವನ್ನು ನಿಲ್ಲಿಸಿ
ನಾನು ಇವತ್ತು ಅತ್ಯಂತ ವಿಶ್ವಾಸದಿಂದ ಅಭಿಮಾನದಿಂದ ಹೇಳ್ತೇನೆ, ಭಾರತದಲ್ಲಿ ಆಗಮಿಸಿದ್ರು ಅಂತ ಅನೌನ್ಸ್ ಮಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗುಲ್ಬರ್ಗಕ್ಕೆ ಆಗಮಿಸಿದ್ದಾರೆ ಅನ್ನುವಂಥ ಸಂತದ ಸಂಗತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ನಾನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.